ಸರ್ ನಮಸ್ತೆ. ನನ್ನ ಹೆಸರು ಗೋಪಾಲಪ್ಪ ಅಂತ ಹೇಳ್ಬಿಟ್ಟು, ನಾನು ರಿಟೈರ್ಡ್ ಗ್ರಾಮ ಪಂಚಾಯತಿ ಸರ್ಕಾರಿ ನೌಕರಾಗಿ ನಿವೃತ್ತಿ ಹೊಂದಿದ್ದೇನೆ. ಗ್ರಾಮ ಪಂಚಾಯತಿ ಕಾರ್ಯದರ್ಶಿ. ಈಗ ನನಗೆ ನಮ್ಮ ಒಟ್ಟು ಜಮೀನು ಒಂದು 7.5 ಎಕರೆ ಐತೆ. ಇದರಲ್ಲಿ ಒಂದು 2 ಎಕರೆ ಬೀನ್ಸ್ ಹಾಕಿದ್ದೀನಿ. ಇದು ಬೀನ್ಸ್ ಬಂದ್ಬಿಟ್ಟು ಅರ್ಜುನ್ ಅಂತ ಹೇಳ್ಬಿಟ್ಟು ಇದೇ ರೀತಿ ಇದು ಮಾಡಿಕೊಂಡು ನಾವೆಲ್ಲ ಇದು ಮಾಡಿದ್ದೀನಿ. ಭೂಮಿಗೆಲ್ಲನೂ ಏನು ಗೊಬ್ಬರ ಕೊಡಬೇಕೋ ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಜೈ ಕಿಸಾನ್ ಕಂಪ್ನಿಯವರು ಹಿಂಗೆ ಫೀಲ್ಡ್ಗೆ ಬಂದರು. ಬಂದ ತಕ್ಷಣವೇ ಏನು ಸರ್ ಇದು ಬೀನ್ಸು ಏನು ಗೊಬ್ಬರ ಕೊಟ್ಟಿದ್ದೀರಿ ಹಂಗೆ ಅಂತ ಯಾವುದೋ ಒಂದು ಹಾಕ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಆದರೆ ನಮ್ಮ ಪ್ರಾಡಕ್ಟ್ ಐತೆ ಜೈ ಕಿಸಾನು ಸುವರ್ಣ ಮತ್ತು ಸಂಜೀವನಿ ಅಂತೇಳಿ. ಈಗ ಈ ಸ್ಟೇಜ್ಗೆ ಒಂದು 40-45 ದಿವಸ ತನಕ ನಾವು ಸುವರ್ಣ ಕೊಡಿ, ನಂತರ ಇದು ಮಾಡಿ ಸಂಜೀವನಿ ಕೊಡಿ ಅಂತೇಳ್ಬಿಟ್ಟು ಹೇಳಿದ್ರು. ಅದೇ ಪ್ರಕಾರವಾಗಿ ವಾರಕ್ಕೊಂದು ಬಾರಿ ನಾವು ಒಂದು ಎಕರೆಗೆ ಒಂದು 5-6 kg ಆ ರೀತಿ ಲೆವೆಲ್ನಲ್ಲಿ ಕೊಟ್ಕೊಂಡ್ಬಂದಿದ್ದೀನಿ. ಕೊಟ್ಟು ಬಂದ ತಕ್ಷಣವೇ ಈಗ ಭಾಳ ಚೆನ್ನಾಗೈತೆ. ಹೇಳ್ಬೇಕಂದ್ರೆ ನಾನು ಬೀನ್ಸ್ ಬೆಳೀತಾ ಇದ್ದೀನಿ, ಆದರೆ ಈ ರೀತಿ ಕ್ರಾಪು ಬಂದಿರೋದು ನನಗೆ ಇದೇ ಮೊದಲನೇ ಸಾರಿ ಅನಿಸುತ್ತೆ. ಭಾಳ ಚೆನ್ನಾಗೈತೆ. ಈಲ್ಡು ಆಗಲಿ, ಇನ್ನೊಂದಾಗಲಿ, ಹೂವು ಆಗಲಿ, ಮತ್ತು ಗ್ರೋತಿಂಗು, ಮತ್ತು ಇಲ್ಲಿ 6 ಅಡಿ ಮೇಲೆ ಐತೆ. ಚಪ್ರ ಎಲ್ಲನೂ 6 ಅಡಿ ಮೇಲೆ ಐತೆ. ಇದು ಮಾಡಿಕೊಂಡು ಇವರು ಪ್ರಾಡಕ್ಟು ಭಾಳ ಚೆನ್ನಾಗೈತೆ ಅಂತ ನನಗೆ ರಿಸಲ್ಟು ಗೊತ್ತಾಯಿತು. ಈಗ ಮತ್ತೆ ಈ ಸ್ಟೇಜಿಗೆ ಬಂದೈತೆ. ಈಗೆಲ್ಲ ಕಾಯಿ ಕೀಳಬೇಕು. ಈಗ ಟೊಮಾಟೊ 2 ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ ಬೀನ್ಸ್ಗೆ. ಮತ್ತು ಅದನ್ನು ಒಂದು 40,000 ಹೂಕೋಸು ಐತೆ. ಅದು ಇದುವರೆಗೂ ನಾವು ಸುವರ್ಣ ಬಿಟ್ಕೊಂಡ್ಬಂದಿದ್ದೀರಿ. ಇವಾಗ ಟೊಮಾಟೊ 1 ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದನ್ನು ಸ್ಟೈಲ್ ಮಾಡಿ ಬಿಟ್ಟು ಇದು ಮಾಡ್ತೀನಿ. ಈ ರೀತಿ ಚೆನ್ನಾಗೈತೆ. ಏನೋ ನನಗೆ ನಮ್ಮ ರೈತರೆಲ್ಲರೂ ಯಾವುದೇ ಕಾರಣಕ್ಕೂ ನಾವು ಹೇಳ್ದಂಗೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬಾರ್ದು. ಸ್ವಲ್ಪ ನಮ್ಮ ಅನುಭವ ಮತ್ತು ಕಂಪ್ನಿಗಳವರು ಸ್ವಲ್ಪ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸರ್ ಇದೇ ಈ ರೀತಿ ನಾನು ಬೆಳೆದಿದ್ದೀನಿ. ಆದರೆ ಇದು ಗಿಡ ಭಾಳ ಲಾಕ್ ಹೊಡೆದಿರೋದ್ರಿಂದ ಏನು ನೋಡಿ ಎಲ್ಲ ಇದು ಮಾಡ್ಕೊಂಡೈತೆ. ಆಮೇಲೆ ಅದೇ ಥರ ಹಾಗೆ ನಾನು ಡಬಲ್ ಕಡ್ಡಿ ಹಾಕಿದ್ದೀನಿ. ಡಬಲ್ ತಂಗೂಸಿ ಹಾಕ್ಬಿಟ್ಟು ಡಬಲ್ ಟೈನು ಹಾಕಿದ್ದೀನಿ. 2 ಲೈನ್ ಬಂದೈತೆ. 2 ಲೈನ್ ಬಂದಿದ್ದ ಪ್ರಕಾರವಾಗಿ ಈ ರೀತಿ ಬಂದೈತೆ. ಎಲ್ಲ ಒಳ್ಳೆ ಹೂವು ಕಾಯಿ ಎಲ್ಲ ಬಂದೈತೆ. ಎಲ್ಲ ಕವಟೆ ಚೆನ್ನಾಗಿ ಹೊಡೆದ್ಬಿಟ್ಟು ಇದು ಮಾಡಿಕೊಂಡು ನೋಡಿ 6.5 ಅಡಿ ಹೈಟು ಬೆಳೆದೈತೆ. ಇಂದು ಸುಳಿ ಹೋಗ್ತಾನೆ ಐತೆ. ಎಲ್ಲ ಇದು ಮಾಡಿಕೊಂಡು ಈ ಪ್ರಾಡಕ್ಟಿನಿಂದ ಆಗೈತೆ ಅಂತ ನಾನು ಹೇಳ್ತೀನಿ. ಇದು ಯಾಕಂದರೆ ನಾವು ರೈತರು ಎಷ್ಟೋ ಪ್ರಾಡಕ್ಟ್ಗಳು ನೋಡ್ಕೊಂಡು ಬಂದಿದ್ದೀರಿ. ಆದರೆ ಇದು ನನಗೆ ಮೆಚ್ಚುಗೆ ಆಯಿತು. ಈ ಒಂದು ಪ್ರಾಡಕ್ಟು ನನಗೆ ಮೆಚ್ಚುಗೆ ಆಯಿತು. ನಾನು ಇದನ್ನೇ ಬಳಸ್ತಾ ಇದ್ದೀನಿ. ಮುಂದೆ ನಮ್ಮ ರೈತರಿಗೂ ಹೇಳ್ತೀನಿ ಇದೇ ಪ್ರಾಡಕ್ಟ್ ಬಳಸಿ ಅಂತ. ನಮ್ಮ ತೋಟ ನೋಡೋಕೆ ಒಂದು ದಿವಸಕ್ಕೆ 10 ಜನ ಬರ್ತಾ ಇದ್ದಾರೆ ಸುತ್ತಮುತ್ತವರು. ಅಷ್ಟು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇ ರೀತಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಜೈ ಕಿಸಾನ್ ಈ ಪ್ರಾಡಕ್ಟ್ ಬಳಸಿ ಅಂತಬಿಟ್ಟು ಹೇಳ್ತಾ ಇದ್ದೀನಿ. ಆಮೇಲೆ ಇದೇ ರೀತಿ ಬಂದರು ನಮಗೆ ಇವರು ಸುಧಾಕರ್ ಮತ್ತು ನಮ್ಮ ಶಿವಕುಮಾರ್ ಸಾರು. ಸುಧಾಕರ್ ಅವರು ಮೇಲಧಿಕಾರಿಗಳಂತೆ ಶಿವಕುಮಾರ್ ಸಾರು ಅವರು ಬಂದರು. ಸುಮಾರು ಒಂದು 15 ದಿವಸದಿಂದ ಬರ್ತಾ ಇರ್ತಾರೆ. ಈಗಾಗಲೇ ಫೀಲ್ಡ್ಗೆ 3 ಸಾರಿ ಬಂದು ವಿಸಿಟ್ ಕೊಟ್ಟಿದ್ದಾರೆ. ವಿಸಿಟ್ ಕೊಟ್ಟೋದ್ರಿಂದ ನಮ್ಗೆ ಸಂತೋಷ ಆಗೈತೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು.